ಹಲೋ ಎಲ್ಲರಿಗೂ ನನ್ನ ಹೊಸ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಬೆಳಿಗ್ಗೆ 6 ಗಂಟೆಗೆ ಎದ್ದು ರೆಡಿಯಾಗಿ ಇವಾಗ 7:15 ಆಗಿದೆ ಅನಿಸುತ್ತೆ. ನಾನು ಮೆಜೆಸ್ಟಿಕ್ಗೆ ಬಂದಿದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ನಾನು? ಐ ಆಮ್ ವೆರಿ ಎಕ್ಸೈಟೆಡ್ ನಾನು ಈ ವೀಕೆಂಡ್ಗೆ. ಯಾಕೆ ಅಂದರೆ ಈ ವರ್ಷ ಶುರುವಾದಾಗಿಂದ ನಾನು ಎಲ್ಲೆಲ್ಲೂ ಹೋಗಿಲ್ಲ. ಯಾವಾಗಲೂ ಎಲ್ಲಾದರೂ ಹೋಗ್ತಿದ್ದೆ, ಅಟ್ಲೀಸ್ಟ್ 2 ತಿಂಗಳಿಗೆ ಒಂದ್ಸಲ ಆದರೂ, ಬಟ್ 3 ತಿಂಗಳಾದರೂ ಎಲ್ಲೂ ಹೋಗಿಲ್ಲ. ಸೊ ಐ ಡಿಸೈಡೆಡ್ ಏನಾದರೂ ಹೋಗಬೇಕು. ಇಟ್ ಇಸ್ ವೆರಿ ಬೋರಿಂಗ್, ಸೇಮ್ ಓಲ್ಡ್ ಸ್ಕೆಡ್ಯೂಲ್ ಅಂತ. ಅಗೇನ್ ಮೆಜೆಸ್ಟಿಕ್ ಬಸ್ ಸ್ಟಾಪ್ ಅಂದರೆ ಒಂದೊಂದು ಕಡೆ ಎಲ್ಲ ಬಸ್ಸಸ್ಗಳದ್ದು ಸಮಸ್ಯೆ. ಇಲ್ಲಿ KSRTC ಬಸ್ ಸ್ಟಾಪ್ ಅಂತ ಬಂದೆ. ಇಲ್ಲೆಲ್ಲ ಇನ್ನು ಮುಂದೆ ಹೋಗಿ ಅದೆಲ್ಲೋ ಲೆಫ್ಟ್ ಹೋಗಿ ಸ್ಟ್ರೈಟ್ ಹೋಗಿ ಅಂದರು. ಇವಾಗ ಮತ್ತೆ ಒಂದಷ್ಟು ದೂರ ನಡಿಬೇಕು. ಏನು ಬೆಳಗ್ಗೆ 7:15 ಆದರೂ ಸೂರ್ಯ ಕಾಣಿಸ್ತಾನೆ ಇಲ್ಲ. ಬಿಸಿಲು ಬಿಸಿ ಹಬೆ ಮಾತ್ರ ತುಂಬ ಇದೆ. ಎನಿಹೌ, ಸೊ ನಾನು ಇವತ್ತು ಒಂದು ದಿವಸ ಮಟ್ಟಿಗೆ ಚಿಂತಾಮಣಿಗೆ ಹೋಗ್ತಾಯಿದ್ದೀನಿ. ಅಲ್ಲಿ ನನ್ನ ಫ್ರೆಂಡ್ಸ್ ಸಿಗ್ತಾಳೆ. ನಾನು ಅವಳು ತುಂಬ ದಿವಸದಿಂದ ಪ್ಲ್ಯಾನ್ ಮಾಡ್ತಿದ್ವಿ, ಬಟ್ ಪೋಸ್ಟ್ಪೋನ್ ಆಗ್ತಿತ್ತು. ಸೊ ಇವತ್ತು ಅದನ್ನು ಪೂರ್ತಿ ಮಾಡ್ಕೊಳೋಣ ಅಂತ ಚಿಂತಾಮಣಿಗೆ ಹೋಗ್ತಾಯಿದ್ದೀನಿ. ಅಲ್ಲೋಗಿ ನಿಮಗೆ ಪ್ಲೇಸಸ್ ಎಲ್ಲ ತೋರಿಸ್ತೀನಿ. ಅವಳು ನೋಡೋದು ತುಂಬ ದಿವಸ ಆಗಿತ್ತು. ನಾನು ಸ್ವಲ್ಪ ಎಕ್ಸೈಟೆಡ್. ಆ್ಯಂಡ್ ನಾಳೆನೂ ಅಷ್ಟೇ ನಾನಿಬ್ಬರು ಫ್ರೆಂಡ್ಸ್ ಮೈ ಲವ್ಲೀಸ್ನ ನೋಡ್ತೀನಿ ನಾನು ನಾಳೆ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್. ಆ್ಯಂಡ್ ಮಂಡೇ ಕೂಡ ಪ್ರಾಬಬ್ಲಿ ನಾನು ಇನ್ನೊಂದು ಫ್ರೆಂಡ್ಸ್ ಸಿಗ್ತಾಳೆ. ಐ ಆಮ್ ಸೂಪರ್ ಬುಕ್. ಖುಷಿ ಆಗುತ್ತೆ ಈ ಥರ ಬುಕ್ ಆಗೋಕ್ಕೆ. ಜನ ಯಾಕೆ ಇವಳು ಮಾತಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದಾರೆ. ಬಟ್ ಎನಿವೇಸ್ ಬನ್ನಿ ಬಸ್ ಹುಡ್ಕೋಣ ಈಗ ಫಸ್ಟ್ ಹೋಗಿ. ಆಲ್ಸೋ ಚಿಂತಾಮಣಿ ಅಂತ ಯಾಕೆ ಹೆಸರಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಚಿಂತಾಮಣಿ ಹೆಸರು ಕೇಳಿದ ತಕ್ಷಣ ನಂಗೆ ಯಾಕೋ ಲಕ್ಷ್ಮಣ ನೆನಪಾಗ್ತಿದ್ದಾರೆ. ಅಲ್ಲಿ ಹೋಗಿ ನನ್ನ ಫ್ರೆಂಡಿಗೆ ಏನಕ್ಕೆ ಹೆಸರಿದೆ ಅಂತ ತಿಳ್ಕೊಳ್ಳೋಣ. ಆರಾಮಾಗಿ ಬಸ್ಸಲ್ಲಿ ಸೀಟ್ ಸಿಕ್ತು. ಕೂತ್ಕೊಂಡು ಆಚೆ ಕಡೆ ನೋಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ನಿದ್ದೆ ಮಾಡಿಕೊಂಡು ನಾನು ಹೋಗಿ ಚಿಂತಾಮಣಿಗೆ ಸೇರಿದೆ. ರೆಡಿನೇ ಆಗಿಲ್ವಲ್ಲೇ. ನಾನು ಪಿಕ್ ಮಾಡೋಕ್ಕೆ ಬಂದಿದ್ದಾಳೆ ನೈವೇಶ. ಸೊ 10:20ಕ್ಕೆ ಬಂದು ರೀಚ್ ಆಗಿದ್ದೀನಿ. ಆಫೀಸ್ಗೆ ನಾನು 3 ಅವರ್ ಹೋಗ್ತೀನಿ. ಇನ್ನು 2 ಅವರೆಲ್ಲ ನನಗೊಂದು ಲೆಕ್ಕದ. ಆರಾಮಾಗಿ ಒಂದು 15 ನಿಮಿಷ ನಿದ್ದೆ ಮಾಡ್ಕೊಂಡು ಬಂದೆ ಬಸ್ಸಲ್ಲಿ. ಚೆನ್ನಾಗಿತ್ತು. ಓಕೆ, ಇವಾಗ ನಾವು ಏನಾದರೂ ಮನೆಗೆ ತೊಗೊಂಡೋಗ್ಬೇಕಲ್ಲ. ಫಸ್ಟ್ ಟೈಮ್ ಮನೆಗೆ ಹೋಗ್ಬೇಕು, ತೊಗೊಂಡೋಗ್ಬೇಕು. ಇಟ್ಸ್ ಅ ಪ್ರಾಕ್ಟಿಸ್. ಅದಕ್ಕೆ ಎಲ್ಲೋಗೋಣ ಅಂತ ನೋಡ್ತಾ ಇದ್ದೀನಿ. ಫೈನಲಿ ಊರಿಗೆ ನೈಮಿಷನ್ ಮನೆಗೆ ಬಂದಿದ್ದೀನಿ ನಾನು ಬಿಸಿಲು ಬಂದರೆ ಟ್ಯಾನಾಗಿ ಹೋಗ್ತೀನಿ. ಇವತ್ತು ಟ್ಯಾನ್ ಆಗೋಗಿದ್ದೀನಿ. ಬಟ್ ಸ್ಟಿಲ್ ಆ ಸೆಕೆ ಆದಾಗ ಏನೋ ಗ್ಲೋ ಅಲ್ವಾ, ಗ್ಲೋ ಕಾಣ್ತಾ ಇದೆಯಾ ನನ್ನ ಮಗದಲ್ಲಿ ನೈಮಿಷ. ಆಡ್ಕೊತಿದ್ದಾಳು ಹೆಂಗಾಯ್ತಿದ್ದು. ಇರಿ, ನಾನು ನಿಮ್ಗೆ ಏನಂದಿದ್ದೆ ನೈಮಿಷ ಸಿಗ್ದಾಗ ಕೇಳ್ತೀನಿ ಅಂತ ಇದ್ನಲ್ಲ, ಇವಾಗ ಕೇಳ್ತೀನಿ ನಾನು. ಏನಕ್ಕೆ ಊರ ಹೆಸರು ಚಿಂತಾಮಣಿ ಅಂತ ಇಕ್ಕಿದ್ದಾರೆ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ. ಬಟ್ ಸ್ಟಿಲ್ ನಂಗೆ ಚಿಂತಾಮಣಿಗೆ ಹೆಸರು ಕೇಳ್ತಿದ್ದಂಗೆ ಯಾಕೋ ಲಕ್ಷ್ಮಣ ನೆನಪಾಗ್ತಾ ಇರೋದು. ದೇವ್ರ ಲಕ್ಷ್ಮಣ ಗೊತ್ತಿಲ್ಲ. ಏನಾದರೂ ಅದಕ್ಕೆ ಚೆಕ್ ಮಾಡೋಣ, ಗೂಗಲಲ್ಲಿ ಚೆಕ್ ಮಾಡಿಬಿಟ್ಟು ಏನಾದರೂ ಲಿಂಕ್ ಇದೆಯಾ ನೋಡೋಣ. ಹಾಯ್ ಹಾಯ್ ಅನು. ಹಾಯ್ ಕಣ್ವಿ. ಸರ್ಕಸ್ ಮಾಡ್ತಾವಳೆ. ABCD ಹೇಳಮ್ಮ ಚಿನ್ನು. ಇಲ್ಬಾ ಚಿನ್ನು ಇಲ್ಲಿ. ABCD ಹೇಳ್ತೀಯಾ? ABCD ಹೇಳ್ತೀಯಾ? ABCD ಹೇಳು. ನಾನು ನೈಮಿಷ ಮನೆಯಲ್ಲಿ ರುಚಿಯಾದ ಪಲಾವ್ ತಿಂದ್ಕೊಂಡು ಇವಾಗ ಫಸ್ಟ್ ಪ್ಲೇಸ್ ನೋಡೋಕೆ ಹೋಗ್ತಿದ್ದೀವಿ. ಏನು ಜಾಗದ ಹೆಸರು? ಮುರುಘಮಲ್ಲ ಬೆಟ್ಟ ಅಂತೆ. ಸೊ ನಿಮಗೂ ತೋರಿಸ್ತೀನಿ. ಆ್ಯಂಡ್ ಇವಳು ಮಗು ಹೆಸರು ಕಣ್ವಿ ಅಂತ. ನೋಡಿ, ನಾನು ಕರೆದಿದ ತಕ್ಷಣ ಮೊದಲು ಗೊತ್ತಾ, ಎಲ್ಲೋದು ಮಕ್ಕಳು ನನ್ನ ನೋಡಿ ಅಟ್ರಾಕ್ಟ್ ಆಗ್ತಾರೆ. ಅದೇ ಇವಳು ಅಂದ್ಲು, ಯಾರು ಕರೆದ್ರು ಹೋಗಲ್ಲ ಬಂದಲ್ಲ ಅಂತ. ನೋಡಿ ಅಲ್ವಾ? ಇದೇ ಫಸ್ಟ್ ಟೈಮ್ ನಾನು ನೈಮಿಷನ್ ಹಿಂದೆ ಕೂತ್ಕೊಂಡು ಗಾಡೀಲಿ ಹೋಗಿದ್ದು. ಸ್ವಲ್ಪ ಹೊತ್ತು ಅವಳು ಓಡಿಸಿದ್ಲು, ಸ್ವಲ್ಪ ಹೊತ್ತು ನಾನು ಓಡಿಸ್ದೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಾವು ಹೋಗ್ತಾ ಇರೋದು ಬೆಟ್ಟ. ಆ್ಯಂಡ್ ಚಿಂತಾಮಣಿಲಿ ಜಾಸ್ತಿ ಬೆಟ್ಟನೇ ಇರೋದು. ನಮ್ಮ ಹೆಸರು ನಂದಿ ತೀರ್ಥ ಇದೆಯಲ್ಲ, ಅಲ್ಲಿ ಆಮೆಗಳೆಲ್ಲ ಇದ್ದಾವೆ ನೋಡಿ. ಎಷ್ಟು ಫಿಶ್ ಇದೆ. ಕಳೆಪುರಿ ಹಾಕೋದನ್ನೆಲ್ಲ ಇಲ್ಲೇ ಬರುತ್ತೆ. ಶೃಂಗೇರಿ ಥರ ಚೆನ್ನಾಗಿದೆ. ಚಿಂತಾಮಣಿಗೆ ನೀವೇನಾದರೂ ಬಂದರೆ ಮುರುಘಮಲ್ಲ ಅನ್ನೋ ಬೆಟ್ಟಕ್ಕೆ ಬನ್ನಿ. ಸೊ ಅಲ್ಲಿ ಈಶ್ವರನ ದೇವಸ್ಥಾನ ಇದೆ. ಯಾರೂ ಜನನೇ ಇಲ್ಲ, ತೆಗ್ದಿದ್ಯೋ ಅದು ಗೊತ್ತಿಲ್ಲ. ಇಲ್ಲಿ ನಂದಿ ಬಾಯಲ್ಲಿ ನೀರು ಬರುತ್ತಂತೆ. ನೀರು ತುಂಬ ಸ್ವೀಟಾಗಿರುತ್ತಂತೆ. ಅದಕ್ಕೆ ಇವಳು ಬಾಟ್ಲ್ ಬೇರೆ ತಂದವಳೆ. ಅದಕ್ಕೆ ನಾವು ಬೆಟ್ಟ ಹತ್ತೋಣ ಅಂತ ಫಿಕ್ಸ್ ಆಗಿ ಡಿಸೈಡ್ ಆಗಿ ಬಂದಿದ್ದೀವಿ. ಗಾಡೀಲೂ ಹೋಗ್ಬೋದು, ಬಟ್ ನಾವು ಬೆಟ್ಟ ಹತ್ತೋಣ ಅಂತ ಬಂದಿದ್ದೀವಿ.
ಅನ್ಫಾರ್ಚುನೇಟ್ಲಿ ಇದನ್ನು ಹಾಕ್ಬಿಟ್ಟಿದ್ದಾರೆ. ಪಾಪ ಅವಳು ಬಾಟ್ಲು ಬೇರೆ ತಂದ್ಲು, ಅದಕ್ಕೆ ಹಾಗೆ ಕೊಡೋದು ಸಮಾಧಾನ ಆಗ್ತಾವೆ. ನೋಡಿ ಇದೆ ನಂದಿ ಅಂತೆ, ನಂದಿಯಿಂದ ನೀರು. ಇವಾಗ ಫೈನಲಿ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಏನು ಬೆಟ್ಟ ಗೊತ್ತಾ? ಇದೇ ಬೆಟ್ಟ, ತೋರಿಸ್ತೀನಿ ನೋಡಿ. ಇದಾ ಹಿಂಗತ್ತಲ್ಲ ಈ ಕಡೆ. ಓ, ಹೀಗೆ ಮೆಟ್ಲ ಮೇಲೆ ಹೋಗ್ಬೋದು, ಇಲ್ಲಾಂದರೆ ನೀವು ಗಾಡಿಲೂ ಹೋಗ್ಬೋದು. ಅದಕ್ಕೆ ಇನ್ನೊಂದು ದಾರಿ ಇದೆ, ಮುರುಗ್ಮಲ್ಲ ಹಿಲ್ಸ್ ಅಂತ ಮ್ಯಾಪಲ್ಲಿ ಹಾಕಿ. ಗೊತ್ತಾಗಿಲ್ಲ ಅಂದರೆ ಜನಕ್ಕೆ ಕೇಳಿ ಗೊತ್ತಾಗುತ್ತೆ. ಇಲ್ಲೇ ನೋಡಿದ್ದು ನಾನು, ನೀನೆಲ್ಲಿ ನೋಡಿದೆ? ನಾನು ಇಲ್ಲೇ ನೋಡಿ. ಕೆಮಿಲಿಯನ್ಸ್ ಎಷ್ಟಿದೆ ಇಲ್ಲಿ, ಆ್ಯಂಡ್ ಇಲ್ಲಿ ನೋಡಿ ಹೂವು ಎಲ್ಲ ಎಷ್ಟು ಚೆನ್ನಾಗಿ ಬಿದ್ದಿದೆ. ಓಕೆ ಬನ್ನಿ ಜನರೇ ಹೋಗುವ. ಕೆಮಿಲಿಯನ್ ಇದೆ. ಜಾಸ್ತಿ ಸ್ಟೆಪ್ಸ್ ಏನಿಲ್ಲ, ಹಾರ್ಡ್ಲಿ 50 ಸ್ಟೆಪ್ಸ್ ಇತ್ತು ಅಥವಾ ಅದು ಇಲ್ವೋ ನಂಗೆ ಗೊತ್ತಿಲ್ಲ, ಕರೆಕ್ಟಾಗಿ ನಾವು ಕೌಂಟ್ ಮಾಡಿಲ್ಲ. ಬಟ್ ತುಂಬ ಕಮ್ಮಿ ಸ್ಟೆಪ್ಸ್ ಇತ್ತು. ದೇವಸ್ಥಾನದಲ್ಲಿ ಕೂಡ ಅಷ್ಟು ರಶ್ ಇರಲಿಲ್ಲ. ನಾವು ಹೋಗಿದ್ದು ಮುಕ್ತೇಶ್ವರ ಸ್ವಾಮಿ ದೇವಾಲಯ, ಅದೇ ಮುರುಗ್ಮಲ್ಲದಲ್ಲಿರೋದು. ಇಲ್ಲಿ ಸ್ಪೆಷಾಲಿಟಿ ಏನು ಅಂದರೆ ಇಲ್ಲಿ 2 ಬಸವ ಇದೆ. ನಾನು ಫಸ್ಟ್ ಟೈಮ್ 2 ಬಸವನ ನೋಡಿದ್ದು. ಕೃಷ್ಣ ಕುಚ್ಚೆಲ್ಲ ಕೂತೀರ. ನಾನು ಹೇಳ್ತೀನಿ, ನನ್ನ ಕತೆ ಕೇಳಿಸ್ಕೊಂಡೆ ಅವ್ರು ಹೇಳೋದು. ಪರವಾಗಿಲ್ಲ, ನಾನು ಬರೋ ಟೈಮ್ಗೆ ಹೇಳ್ತಾರೆ ಇದು ಧ್ಯಾನ ಮಂದಿರ ಅಂತೆ. ಆ್ಯಕ್ಚುಲಿ ಯಾವಾಗಾದ್ರೂ ಟೈಮ್ ಪಾಸ್ ಮಾಡೋಕ್ಕೆ ಬಂದು ಕೂತ್ಕೊಬೋದು. ಹಿಂಗೆ ಗಾಡಿಗಳು ಅಲ್ಲಿ ಪಾರ್ಕ್ ಕೆಳಗಡೆ ಮಾಡ್ಬೋದು. ಗಾಡಿ ಬಿಟ್ಟ ಮೇಲೆ ಬರೋಕ್ಕೆ ಹಿಂಗೆ ಅಲ್ಲಿ ಕಾರ್ ನಿಂತಿದೆ, ಗೊತ್ತಾಯಿತು. ಅಲ್ಲಿ ನಾವು ಬರಬೇಕಿತ್ತು. ಈ ಕಡೆ ಬಂದಿದ್ದು ಒಂಚೂರು ಬಿಸಿಲು ಕಮ್ಮಿ ಇದ್ದಿದ್ರೆ ಚೆನ್ನಾಗಿರೋದು. ಅಷ್ಟೇನಾ? ಇಲ್ಲೇನೋ ನಂದಿ. ಓ ಈಶ್ವರ, ಮಹರ್ಷಿಗಳು, ಗಂಗಾಧರೇಶ್ವರ. ಹೋಗೋಣ. ಅಲ್ಲಿ ಹೊಗೆ ಬರ್ತಾ ಇರೋದು ಕೈಲಾಸದಿಂದ ಅಲ್ಲ. ನಾನಿದು ಒಂದು ದೇವಸ್ಥಾನ. ಎಷ್ಟು ಚೆನ್ನಾಗಿದೆ ಜಾಗ, ನೀರು, ಬೆಟ್ಟದ ಮೇಲೆ ಮನೆ ಮಾಡ್ಕೊಳಂಗಿದ್ರೆ ಇನ್ನೂ ಚೆನ್ನಾಗಿದೆ. ರಂಜಿತಾ, ಏನು ಬೇಕಂತ ತಪಸ್ ಮಾಡ್ತಿದ್ಯಮ್ಮ? ನಾನೇ ವರ ಕೊಡ್ತೀನಿ, ಹೇಳು. ನೆಮ್ಮದಿಯಾಗಿರ್ಬೇಕು ಅಂತ. ತತಾಸ್ತು. ನಡಿ, ಎಷ್ಟು ದೊಡ್ಡದಾಗಿದೆ ನೋಡಿ ಬೆಟ್ಟ. ಇಲ್ಲಿ ತಪಸ್ ಮಾಡ್ತಿದ್ರಂತೆ. ಹೌದು, ಓಂ ಅಂತ ನೋಡಿ. ಈ ಥರ ಫ್ಲವರ್ಸ್ ಬಿದ್ದಿದ್ರೆ ಕಲರ್ ಕಲರಾಗಿ ಎಷ್ಟು ಚೆನ್ನಾಗಿರುತ್ತೆ. ಸೊ ಏನಪ್ಪ ಅಂದರೆ, ನಾವು ಬೆಟ್ಟ ಏನು ಹತ್ತೋದು ತುಂಬ ಇಲ್ಲ, 1-2 ನಿಮಿಷದಲ್ಲಿ ನೀವು ಹತ್ಬೋದು. ಹಾಂ, ಇದು ಮುರುಗ್ಮಲ್ಲ ದೇವಸ್ಥಾನ ಅಲ್ವಾ. ಇಲ್ಲಿ ಈಶ್ವರ ಹೆಂಗೆ ಬಂದಿದ್ದು ಅಂದರೆ, ಪಾಂಡವರು ಧ್ಯಾನ ಮಾಡೋಕ್ಕೆ ಅಂತ ಬರ್ತಿದ್ರಂತೆ. ಇಲ್ಲಿ ಅರ್ಜುನ ಈಶ್ವರನ ತೊಗೊಂಬಂದು ಇಟ್ಟಿರೋದು, ಪ್ರತಿಷ್ಠಾಪನೆ ಮಾಡಿರೋದು. ಆ್ಯಂಡ್ ಕೈವಾರಕ್ಕೆ ಹೋಗ್ತೀವಿ ನಾವು ಆಮೇಲೆ. ಆ ಕೈವಾರದಲ್ಲಿ ಭೀಮ ಪ್ರತಿಷ್ಠಾಪನೆ ಮಾಡಿರೋದಂತೆ ಈಶ್ವರನ. ಓಕೆನಾ? ಇದೇ ಇನ್ಫಾರ್ಮೇಷನ್. ನಾವು ಹೋಗೋ ಟೈಮಿಗೆ ಕರೆಕ್ಟಾಗಿ ಅವ್ರು ಇನ್ಫಾರ್ಮೇಷನ್ ಹೇಳ್ತಿದ್ರು. ಆ್ಯಂಡ್ ಫಸ್ಟ್ ಟೈಮ್ ನಾನು ಒಂದು ದೇವಸ್ಥಾನದಲ್ಲಿ 2 ನಂದಿ ನೋಡಿದ್ದೀನಿ. ಶ್ರದ್ಧೆ, ನಂದಿ ಭೃಂಗಿ ಅಂತೆ, ಅಂದರೆ ಶ್ರದ್ಧೆ ಮತ್ತು ಇನ್ನೂ ಒಂದೇನೋ ಅಂದರು. ಅಷ್ಟು ನಿಷ್ಠವಾಗಿ ಧ್ಯಾನ ಮಾಡೋಕ್ಕೆ ಏನೋ ಪ್ರೋತ್ಸಾಹ ಅಂತ ಏನೋ ಅನಿಸುತ್ತೆ. ನಂಗೆ ನಿಜ ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಓಕೆನಾ? ಕೋತಿ ಮರಿ ಇದು, ಅಲ್ಲಿ ಕೋತಿ ಕೂತಿದೆ. ಹುಷಾರು ಕುರಿ ಐತೆ. ಅಲ್ಲೇ ಹಿಂದ್ಗಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇತ್ತು. ಸೊ ನಾವು ಬಂದಿರೋದು ಇವಾಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ. ಸುತ್ತಮುತ್ತ ಎಲ್ಲ ಸ್ವಲ್ಪ ಪಾರ್ಕ್ ಥರ ಇದೆ. ಕಾಲು ಸುಡ್ತಿದೆ ಅಂತ ಹೆಂಗೆ ಓಡ್ತಾವಳು ನೋಡಿ. ಪ್ರದಕ್ಷಿಣೆ ಹಾಕು ಅಂದರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಜಾಗ, ಅಯ್ಯಪ್ಪನ ದೇವಸ್ಥಾನ. ಅದಾದಮೇಲೆ ನಾವು ಹೋಗಿದ್ದು ಆಂಜನೇಯ ದೇವಸ್ಥಾನಕ್ಕೆ. ಬಟ್ ಕ್ಲೋಸ್ ಆಗೋಗಿತ್ತು. ಹೋಗೋಕ್ಕೆ ಮುಂಚೆನೇ ಆಚೆಯಿಂದ ನೋಡ್ಕೊಂಡು ಹೋದ್ವಿ. ಬಾಯಾರಿಕೆ ಆಗಿತ್ತು ಅಂತ ಕಬ್ನಾಲ್ ಕುಡ್ಕೊಂಡು ಮನೆಗೆ ಹೋದ್ವಿ. ಮನೆಗೆ ಹೋದರೆ ಆಂಟಿ ಬೇಲ್ಡನ್ನಲ್ಲಿ ಪಾನಕ ಮಾಡಿದ್ದು, ಚೆನ್ನಾಗಿತ್ತು. ನೈಮಿಷ್ ಅವ್ರ ಹಸ್ಬೆಂಡ್ ಕಾರಲ್ಲಿ ಕರ್ಕೊಂಬಂದ್ರು ನಮ್ಮನ್ನು. ಸೊ ನಾವು ಬಂದಿದ್ದೀವಿ ಚಿಂತಾಮಣಿ ಬೆಟ್ಟಕ್ಕೆ.
ಚಿಂತಾಮಣಿಗೆ ಬಂದು ಚಿಂತಾಮಣಿ ಬೆಟ್ಟಕ್ಕೆ ಬಂದಿಲ್ಲ ಅಂದರೆ ಹೇಗೆ ಅಂತ. ಚಿಂತಾಮಣಿ ಬೆಟ್ಟ ಅಂದರೆ ವೀರಾಂಜನೇಯ ಬೆಟ್ಟ ಅಂತೆ. ಇದು ಮುಕ್ಕಾಲಿಗೆ ಬಂದಿದ್ದೀವಿ, ಅಥವಾ ಎರಡಾಗಿದೆ ಅನಿಸುತ್ತೆ. ಬಿಸಿಲಿದ್ರು ಹೋಗೋಣ ಅಂತ ಬಂದಿದ್ದೀವಿ, ಬಟ್ ನಮ್ಮ ಲಕ್ಗೆ ಬಿಸಿಲು ಇಲ್ಲ. ಒಂದು ಸ್ವಲ್ಪ ಮೆಟ್ಲತ್ತಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಂಡು ಮತ್ತೆ ನಾವು ನೆಕ್ಸ್ಟ್ ಸ್ಟೆಪ್ಸ್ ಹತ್ತಕ್ಕೆ ರೆಡಿ ಆಗ್ತಾಯಿದ್ವಿ. ಒಂದೇ ಸಮ ಹತ್ತಕ್ಕಾಗಲ್ವಲ್ಲ, ಅಭ್ಯಾಸ ಇರಲ್ಲ ಅಂತ, ಅದಕ್ಕೆ ಫೈನಲಿ 100 ಮೆಟ್ಲ 150 ಮೆಟ್ಲು ಏನೋ ಹತ್ಬಿಟ್ಟು ಬಂದಿದ್ದೀವಿ. ಬಟ್ ಕ್ಲೋಸ್ ಆಗಿದೆ, ಹಾಗೆ ನೋಡ್ಕೊಂಡು ಹೋಗೋಣ ಅಂತ. ಈ ದೇವಸ್ಥಾನದಲ್ಲೂ ಜನರೇ ಇರಲಿಲ್ಲ, ತುಂಬ ಖಾಲಿ ಇತ್ತು. ಇಲ್ಲೆಲ್ಲ ಹಬ್ಬದ ಟೈಮು ಅಥವಾ ಜಾತ್ರೆ ಟೈಮ್ ಇದ್ದರೆ ಅಂತಲೇ ಜನ, ಇಲ್ಲಾಂದರೆ ಅಷ್ಟಿರಲ್ಲ. ಆಮೇಲೆ ಕ್ಲೋಸ್ ಆಗಿರುತ್ತೆ ಅಂತ ಆಂಟಿ ಅಂದರು. ಬಟ್ ಸ್ಟಿಲ್ ನಾವು ಕ್ಲೋಸ್ ಆಗಿದ್ದು ದೇವ್ರನ್ನ ನೋಡ್ಬೋದು ಅಂತ ಹೇಳಿ ಕಳಿಸಿದ್ರು. ಕ್ಲೋಸ್ ಆಗಿದ್ರು ನಮ್ಗೆ ಅಲ್ಲಿ ಸ್ಮಾಲ್ ಓಪನಿಂಗಲ್ಲಿ ಆಂಜನೇಯ ಸ್ವಾಮಿ ಕಾಣಿಸಿದ್ರು. ಆ್ಯಂಡ್ ಇಲ್ಲಿ ನೋಡಿ ಜಾರಮಂಡಿ ಇದೆ, ಸಿಂಹ ಇದೆ ನೆರಳಲ್ಲಿ. ವಾವ್, ಎಷ್ಟು ಚೆನ್ನಾಗಿದೆ ಸಿಂಹ ರಾಜ. ಇಲ್ಲಿಂದ ಒಳಗೋಗ್ಬೋದಂತೆ. ಏನಿದೆ ನೋಡಿ, ಎಲ್ಲ ಬೆಂಕಿಪಟ್ಟಣ ಇದ್ದಂಗಿದೆ. ಈ ವ್ಯೂನ ನೀವು ಸಿಂಹದ ಬಾಯಲ್ಲಿ ನೋಡ್ಬೋದಂತೆ. ಸೊ ಅದಕ್ಕೆ ನಾನು ಒಳಗೋಗ್ತಾ ಇದ್ದೀನಿ. ವಾವ್, ಚೆನ್ನಾಗಿದೆಯಲ್ಲ ನೋಡಿ. ರಂಜಿತಾ ಸಿಂಹದ ಬಾಯೊಳಗೆ ಹೊಟ್ಟೋದ್ಲು. ಚೆನ್ನಾಗಿದೆ ನೋಡಿ ವ್ಯೂ. ಎಷ್ಟು ಚೆನ್ನಾಗಿದೆ ಅಲ್ವಾ ಬಿಸಿಲು. ಇದೇ ನಮ್ಮ ಚಿಂತಾಮಣಿ. ಇದೇ ಅವ್ರ ಚಿಂತಾಮಣಿ. ಹಲ್ಲು ನೋಡಿ, ಹಲ್ಲು. ಇವಾಗ ಬೈ ಚಾನ್ಸ್ ಇದು ಹಂಗೆ ಮುಚ್ಕೊಂಡ್ಬಿಟ್ರೆ ಏನು ಮಾಡೋಣ? ಮುಚ್ಕೊಳ್ಳೋಣ. ಪಾಪ ಎಷ್ಟು ಬಾಯಿ ನೋವು ಬಂದಿರೋದು ಸಿಂಹಕ್ಕೆ. ಚೆನ್ನಾಗಿದೆ. ಉಯ್ಯಾಲೆ ನೋಡಿದ ತಕ್ಷಣ ನೈಮಿಷ ಉಯ್ಯಾಲೆ ಆಡೋಕ್ಕೆ ಹೋದ್ಲು. ಅವಳಿಗೆ ಅವಳ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೆನಪಾಯಿತು. ಹೆಂಗಾಗೋಗಿದ್ದೀವಿ ನೋಡಿ ಈ ಬಿಸಿಲಲ್ಲಿ ಬೆಟ್ಟ ಹತ್ತು. ನನಗೆ ಪುಟ್ಟು ಉಯ್ಯಾಲೆ ಎಲ್ಲ ಬರಲ್ಲ, ಬಟ್ ಸ್ಟಿಲ್ ಹೇಗೋ ಟ್ರೈ ಮಾಡಿ ಒಂದು ಸ್ವಲ್ಪ ವೀಡಿಯೋಗೆ ಅಂತ ಪೋಸ್ ಕೊಟ್ಟೆ. ನನಗೇನಿದು ದೊಡ್ಡ ಉಯ್ಯಾಲೆನೇ ಸರಿ. 45 ಮಿನಿಟ್ಸ್ ಕೂಡ ಆಗಿರಲಿಲ್ಲ ನಾವು ಮನೆ ಬಿಟ್ಟು. ಆರಾಮಾಗಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೋದ್ವಿ. ಹೆಸರು ಬೇಳೆದು ಲಾಡು ಅಂತೆ ಆಂಟಿ ಅವ್ರ ಕೈಯಾರೆ ಮಾಡಿದ್ದಾರೆ. ಸೊ ಟೇಸ್ಟ್ ಮಾಡ್ತೀನಿ. ಆಂಟಿ ಮನೇಲಿ ಊಟ ಮಾಡಿದೆ, ಹೊಟ್ಟೆ ಫುಲ್ ಆಯ್ತು ನನಗೆ. ನಾನು ವೀಡಿಯೋ ತೆಗೆಯೋದು ಮಾಡ್ತಾರೆ. ಎನಿವೇಸ್ ಇವಾಗ ಸ್ವೀಟ್. ಚೆನ್ನಾಗಿದೆ. ನಾನು ಹೇಳಿದೆ ಅಲ್ಲ, ಕಡಲೆ ಹಸಿಟ್ಟಲ್ಲಿ ಲಾಡು ಮಾಡ್ತಾರೆ. ಕಡಲೆ ಇಟ್ಟಲ್ಲ, ಅಲ್ಲ ಅದೇ ಥರ ಇದೆ ಟೇಸ್ಟು. ಹಾಂ, ಹೆಸರು ಬೇಳೆ. ಆ್ಯಂಡ್ ಇದು ಸ್ವಲ್ಪ ಅದೆಲ್ಲ ಸ್ವಲ್ಪ ಪುಡಿ ಥರ ಇರುತ್ತೆ. ಇದು ಸ್ವಲ್ಪ ಗಟ್ಟಿಗೆ. ಚೆನ್ನಾಗಿದೆ. ಹೆಲ್ದಿಯಾಗಿ ಮನೇಲೇ ಮಾಡ್ಕೊಂಡು ತಿನ್ಬೇಕು ಈ ಥರ ಸ್ವೀಟ್ನ. ಡೆಸರ್ಟ್ ಇದು ಊಟ ಆದಮೇಲೆ. ಚೆನ್ನಾಗಿದೆ. ಅಲ್ಲ, ನೈಮಿಷ ಅವ್ರ ಮಮ್ಮಿ ನಾನು ಯೂಟ್ಯೂಬ್ಗೆ ಹಾಕೋಕ್ಕೆ. ಮಧ್ಯಾಹ್ನ ಊಟ ಮಾಡಿ ನೈಮಿಷ್ ಅವ್ರ ಮನೇಲೆ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಫ್ರೆಶ್ ಅಪ್ ಆಗಿ ನನ್ನ ಮುಖ ನೋಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಯಾವತ್ತೂ ಮುಖ ತೊಳಿದೇ ಇರೋಲ್ಲ, ಇನ್ನೊಂಚೂರು ಮುಖ ತೊಳೆದು ರೆಡಿಯಾಗಿ ಇವಾಗಿನ್ನೇ ನಾವು ಹೊರಡಬೇಕು. ನೈಮಿಷ್ ಅವ್ರ ಹಸ್ಬೆಂಡು ಮತ್ತು ಪುಟ್ಟ ನೈಮಿಷ್ ಅವ್ರ ಮಮ್ಮಿ ಎಲ್ಲ ಬರ್ತಿದ್ದಾರೆ. ಬೈಲಿ ಚಿನಿ ಬಾ. ಇದು ಕೈವಾರ ತಾತಯ್ಯ ಮತ್ತು ಕೈಲಾಸಗಿರಿಗೆ ಹೋಗೋಣ ಅಂತ ಇದ್ದೀವಿ. ಬನ್ನಿ ಹೋಗೋಣ. ಕನ್ವಿನ್ ತೋರಿಸ್ತೀನಿ. ಪುಟ್ಟ, ನನ್ನ ಜೊತೆ ಹೋಗೋಣ ಕಾರಲ್ಲಿ. ಹಾಂ, ಹಿಂಗೆ ನೋಡು. ಇವಾಗ ರೆಡಿ ಆಗ್ತಲ್ಲ ಕನ್ವಿ ಅಲ್ಲಮ್ಮ? ಅವಳು ನಾನು ಆಗಲೇ ಬಂದನಲ್ಲ ಸ್ಟಾರ್ಟಿಂಗಲ್ಲಿ, ನಾನು ಹೇಳಿದೆ ಅಲ್ಲ ಅವಳು ಬರ್ತಿದ್ದಂಗೆ ನನ್ನ ಹತ್ರ ಬಂದು ಅಂತ. ಹೋದ್ಮೇಲೆ ದೊಡ್ಡಮ್ಮ ಫೋನ್ ಮಾಡ್ತೀನಿ ಅಂತ ಫೋನ್ ತೊಗೊಂಡಿದ್ಲಂತೆ. ನಂಗೆ ಗೊತ್ತಿಲ್ಲ ನಿಜವಾಗ್ಲೂ ಅವ್ಳು ದೊಡ್ಡಮ್ಮ ಅಂತ ನನ್ನನ್ನು ಅಂದ್ಕೊಂಡ್ಲು ಅಥವಾ ನನ್ನೇ ದೊಡ್ಡಮ್ಮ ಅಂತ ಫೀಲ್ ಆಗಲೋ ಗೊತ್ತಿಲ್ಲ. ಬಟ್ ನನ್ನನ್ನು ಕೇಳಿದ್ರಂತೆ. ಸೊ ಗೊತ್ತುಗಳು ಅಷ್ಟೇ. ಬನ್ನಿ ದೇವಸ್ಥಾನ ತೋರಿಸ್ತೇನೆ. ನಮ್ಮ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋ ಸಮಯ ಈಗ. ನೈಮಿಷ ಅವಳೇ ಕಾರು ಓಡಿಸ್ತಾ ಇದ್ಲು, ಅದಕ್ಕೆ ನಾನು ಸ್ವಲ್ಪ ವೀಡಿಯೋ ತೆಗೆದೆ. ಫ್ರೆಂಡಾಗಿ ಅಷ್ಟು ಮಾಡಿಲ್ಲ ಅಂದರೆ ಹೇಗೆ ಹೇಳಿ.
ಆಮೇಲೆ ನೋಡಿ ಪಾಪು ನನ್ನ ಹತ್ರನೇ ಬಂದು ಕೂತಿತ್ತು ಸ್ವಲ್ಪ ಹೊತ್ತು. ಇವಾಗ ನಾವು ಹೋಗ್ತಿರೋದು ಕೈವಾರ ತಾತಯ್ಯ ದೇವಸ್ಥಾನಕ್ಕೆ. ಇವರೇ ನೋಡಿ ಕೈವಾರ ತಾತಯ್ಯ. ಆಮೇಲೆ ಇಲ್ಲಿ ರಾಮ ಲಕ್ಷ್ಮಣ ಆಂಜನೇಯ ಸೀತೆ ದೇವರು ಜಾಸ್ತಿ ಇದ್ದಾರೆ, ಅವ್ರ ಭಕ್ತರು ಅನಿಸುತ್ತೆ. ಆಮೇಲೆ ಇದು ಕೈವಾರ ತಾತಯ್ಯ ಅವ್ರ ಸಮಾಧಿ. ಯೂಶ್ವಲಿ ಇಲ್ಲೂ ಜನ ಕಮ್ಮಿ ಇರ್ತಾರಂತೆ, ಬಟ್ ಇವತ್ತೇನೋ ಪ್ರೋಗ್ರಾಮ್ ನಡೆಸ್ತಾಯಿದ್ರು, ಅದಕ್ಕೆ ಸ್ವಲ್ಪ ಜನ ಇದ್ದರು. ಆದರೆ ನಮಗೆ ದೇವ್ರು ನೋಡೋಕ್ಕಾಗಲಿ ಅಥವಾ ರಶ್ ಲೈನ್ ಅಂತೆಲ್ಲ ಆಗಲಿ ಏನಿರಲಿಲ್ಲ. ಎನಿವೇಸ್ ನೆಕ್ಸ್ಟ್ ನಾವು ಹೋಗಿದ್ದು ಅಮರನಾರಾಯಣ ಸ್ವಾಮಿ ದೇವಸ್ಥಾನ. ಇಲ್ಲಿ ಆ ಗರುಡ ಅಂತೂ ನನಗೆ ಹೈಲೈಟಾಗಿ ಕಾಣಿಸ್ತು, ತುಂಬ ಚೆನ್ನಾಗಿತ್ತು. ಕೈ ಮುಗಿಮ್ಮ, ಮುಗಿ. ಗುಡ್ ಗರ್ಲ್ ಕಣ್ವಿಮ್ಮ, ಗುಡ್ ಗರ್ಲ್. ದೇವ್ರ ದರ್ಶನ ಮಾಡಿಕೊಂಡು ಆಚೆ ಪ್ರದಕ್ಷಿಣೆ ಹಾಕಕ್ಕೆ ಬಂದ್ರೇ ನಮಗಿಲ್ಲಿ ಕೈವಾರ ತಾತಯ್ಯ ಮತ್ತೆ ಕಾಣಿಸ್ತಾರೆ. ಜೊತೆಗೆ ರಾಮ ಲಕ್ಷ್ಮಣ ಸೀತೆ ಕೃಷ್ಣ ಆಂಜನೇಯ ಎಲ್ಲ ದೇವರು ಇಟ್ಟು. ಇದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ನೋಡಿ, ನೀವು ನೋಡ್ತಾನೆ ಗೊತ್ತಾಗುತ್ತೆ, ಪಾಂಡವರು 5 ಈಶ್ವರನ ಹಿಡ್ತಾ ಇರೋದು. ನಾವು ಹೋಗಿದ್ದು ಭೀಮಲಿಂಗೇಶ್ವರ ದೇವಸ್ಥಾನ. ಇಲ್ಲಿ ನಮಗೆ ಪೂಜಾರಿ ಅವರು ಹೇಳಿದ ಪ್ರಕಾರ ಮುರುಗ್ಮಲ್ಲದಲ್ಲಿ ಇಲ್ಲಿ ಭೀಮ ಈಶ್ವರನ ಪ್ರತಿಷ್ಠಾಪನೆ ಮಾಡಿದ ಜಾಗ ಅಂತ. ಆದರೆ ಬರೀ ಭೀಮ ಮಾತ್ರ ಅಲ್ಲ, ಎಲ್ಲ ಪಾಂಡವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. 5 ಥರ ಲಿಂಗಗಳನ್ನ ನಾವು ಮೇನ್ ಲಿಂಗ ಬಿಟ್ಟು ನೋಡ್ಬೋದು. ನಾನು ನನ್ನ ಫೋನಲ್ಲಿ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಸ್ಟಿಲ್ ನನ್ನ ಫೋನ್ ಜಸ್ಟಿಸ್ ಕೊಡಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವೇ ವಿಸಿಟ್ ಮಾಡಿ 5 ಪಾಂಡವರು ಈಶ್ವರನ ಪ್ರತಿಷ್ಠಾಪನೆ ಮಾಡಿರೋದನ್ನು ನೀವು ಸ್ವಯಂ ನೀವೇ ನೋಡಬಹುದು. ಇದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದು ಕೈಲಾಸಗಿರಿಗೆ. ಬಟ್ ಹೋಗೋ ದಾರಿಲಿ ಇದು ಕೈವಾರ ತಾತಯ್ಯ ಅವರು ಧ್ಯಾನ ಮಾಡಿದ ಜಾಗ ಅಂತೆ. ಸೊ ಆಚೆಯಿಂದ ನಾವು ನೋಡಿಕೊಂಡು ಹೊರಟ್ವಿ, ಯಾಕೆಂದರೆ ಕೈಲಾಸಗಿರಿ ಕ್ಲೋಸ್ ಆಗಿಬಿಡತ್ತೆ ಅನ್ನೋ ಗಾಬಲ್ಲಿ ಹೊರಟ್ವಿ. ಆಲ್ರೆಡಿ 6 o'clock ಆಗೋಗಿತ್ತು. ಮ್ಯಾಪಲ್ಲಿ ಕೂಡ ಕ್ಲೋಸ್ ಆಗುತ್ತೆ ಅಂದಿದ್ರು, ಬಟ್ ಕ್ಲೋಸ್ ಆಗಿರಲಿಲ್ಲ. ರೆಸಾರ್ಟಾ? ಕೈಲಾಸಗಿರಿ ರೆಸಾರ್ಟ್. ದೊಡ್ಡ ಬೆಟ್ಟಮ್ಮ, ಕಲ್ಲಲ್ಲ, ಬೆಟ್ಟನ ಕೊರೆದು ದೇವಸ್ಥಾನ ಮಾಡಿರೋದಂತೆ. ನಾವು ಬಂದಿದ್ದೀವಿ ಕೈಲಾಸಗಿರಿಗೆ. ಇಲ್ಲಿ ಕಾರ್ ಬರುತ್ತೆ ಮೇಲರ್ಗೂ. ಸೊ ಬಂದಿದ್ದೀವಿ, ಕ್ಲೋಸ್ ಗೀಸ್ ಮಾಡಿಬಿಡ್ತಾರೆ ಅನ್ನೋ ಟೆನ್ಷನ್ಗೆ ಹೋಗ್ತಿದ್ದೀವಿ. 6:10 ಆಯಿತು, 6:15 ನಾವು ಕ್ಲೋಸ್ ಮಾಡ್ತಾರೆ ಅನಿಸುತ್ತೆ. ಮೆಟ್ಲು ಹತ್ತಬೇಕಾ? ಒಂದೇ ಕಲ್ಲಲ್ಲಿ ಇಷ್ಟೊಂದು ಕಟ್ತಿರೋದಾ? ಚೆನ್ನಾಗಿದೆಲ್ಲ. ಆಮೇಲೆ ಚತುರ್ಮುಖ ಈಶ್ವರ ಅಂದರೆ ಒಂದೇ ಕಲ್ಲಲ್ಲಿ ಇಷ್ಟೊಂದು ಕೊಟ್ಟಿರೋದು. ಇದು ಗಿರಿಜಾ ಕಲ್ಯಾಣದ್ದು ಒಂದು ಚೆನ್ನಾಗಿದೆ ಗುಹೆ. ಅದಾದಮೇಲೆ ಇದಿನ್ನೂ ರಿನೋವೇಟ್ ಆಗ್ತಿದೆ ಕೈಲಾಸಗಿರಿ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಣೇಶ, ಈಶ್ವರ, ನಂದಿ ಮತ್ತು ದೇವಿ ಎಲ್ಲರೂ ಇದ್ದರು. ಅದನ್ನು ನೋಡ್ಕೊಂಡು ನಾವು ಆಚೆ ಬರ್ತಿದ್ದಂಗೆ ನಮಗೆ ನವಿಲು ಕಾಣಿಸ್ತು. ಆ ನವಿಲು ವಿಡಿಯೋನ ನಾನು ನಿಮ್ಗೆ ಆಮೇಲೆ ಹಾಕ್ತೀನಿ. ಇದು ಎಂಟ್ರೆನ್ಸ್. ಒಂದೇ ಬೆಟ್ಟದಲ್ಲಿ ಅದನ್ನು ಕಾರ್ವ್ ಮಾಡಿರೋದು. ಒಳಗಡೆ ತುಂಬ ಚೆನ್ನಾಗಿತ್ತು. ಇವಾಗ ನೋಡಿ ನವಿಲು ನಿಮಗೆ ಕಾಣಿಸುತ್ತೆ. ಆ್ಯಕ್ಚುಲಿ 2 ಇತ್ತು, ನಾನು ಒಂದನ್ನು ಕ್ಯಾಪ್ಚರ್ ಮಾಡಿದೆ, ಇನ್ನೂ ಒಂದು ತುಂಬ ದೂರ ಇತ್ತು, ನನ್ನ ಫೋನಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಇಲ್ಲೂ ನಿಮ್ಮ ಕ್ಲಾರಿಟಿ ಸ್ವಲ್ಪ ಹಾಗೆ ಹೀಗೆ ಅನಿಸ್ಬೋದು, ಬಟ್ ಸ್ಟಿಲ್ ಕ್ಲಾರಿಟಿ ಡಸಂಟ್ ಮ್ಯಾಟರ್ ಅಲ್ವಾ? ನೋಡಿ ಹೇಗೆ ಕಾಣಿಸ್ತಾ ಇದೆ ಪಿಕಾಕ್. ಗರಿ ಬಿಚ್ಚಲಪ್ಪ ಅಂದ್ಕೊತಿದ್ದೆ, ಬಿಚ್ಚಲಿಲ್ಲ, ಏನು ಮಾಡೋಣ. ಈ ಥರ ಟಾಪ್ ಓಪನ್ ಆಗೋ ಕಾರಲ್ಲಿ ನಾನಿದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ಚೆನ್ನಾಗಿದೆ. ಪಿಕಾಕ್ ನೋಡೋಕ್ಕೆ ಅಂತ ಬೆಳ್ಳಿ ನಿಂತಿದ್ದೀನಿ. ಹೋಗ್ತಾ ಇದೆ ಅದು, ಬಟ್ ಸ್ಟಿಲ್ ನನ್ನ ಫೋನಲ್ಲಿ ಅಂತ ಕ್ಲಾರಿಟಿ ಬರೋಲ್ಲ, ಕತ್ಲೆ ಆಯ್ತಲ್ಲ. ಒಂದು ಸ್ವಲ್ಪ ನಾನು ಇದೇ ಥರ ನಿಂತ್ಕೊಂಡು ಫ್ರೆಶ್ ಹೇರ್ನ ತಗೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಅದಾದಮೇಲೆ ಇಲ್ಲಿ ಕೈಲಾಸಗಿರಿ ಹತ್ರ ಲೇಕ್ ಇದೆ. ನಾವು ವಾಕ್ ಮಾಡೋಣ ಅಂದ್ಕೊಂಡ್ವಿ, ಬಟ್ ಅಲ್ಲಿ ಹುತ್ತ ಇದೆ ಆ್ಯಂಡ್ ಲೇಟಾಗಿ ಹೋಗಿತ್ತು ಅಂತ ಹೋಗಲಿಲ್ಲ. ಅದಾದಮೇಲೆ ನಾವು ಬಂದಿದ್ದು ಇನ್ನೊಂದು ಆಂಜನೇಯ ದೇವಸ್ಥಾನ, ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಫೈನಲಿ ಎಲ್ಲ ದೇವಸ್ಥಾನಗಳನ್ನ, ಚಿಂತಾಮಣಿಲಿರೋ ಜಾಗಗಳನ್ನೆಲ್ಲ ನೋಡಿಕೊಂಡು ಮತ್ತೆ ನೋಡಿಕೊಂಡು ಚಿಂತಾಮಣಿ
ಜರ್ನಿ ಅಂತಲ್ಲ, ಬಟ್ ಸ್ಟಿಲ್ ಇವಾಗ ಇನ್ನೂ ತಿನ್ನಕ್ಕೆ ಹೋಗ್ತಾ ಇದ್ದೀವಿ ನಾವು, ಅದನ್ನು ವ್ಲಾಗ್ ಮಾಡ್ತೀನಿ. ಬಟ್ ಸದ್ಯಕ್ಕೆ ಚಿಂತಾಮಣಿಲಿ ಒಂದಷ್ಟು ಪ್ಲೇಸಸ್ನ ನಾವು ನೋಡ್ಕೊಂಡ್ಬಂದ್ವಿ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ನೈಮಿಷ. ಆಮೇಲೆ ನೈಮಿಷ್ ಅವ್ರ ಹಸ್ಬೆಂಡ್ಗೂ ಥ್ಯಾಂಕ್ಸ್ ಹೇಳಬೇಕು. ಪಾಪ ಅವ್ರು ಕಾರಲ್ಲಿ ಕರ್ಕೊಂಬಂದರು ಒಂದು 2-3 ಜಾಗಕ್ಕೆ. ಆ್ಯಂಡ್ ಬೆಳಗ್ಗೆ ನಾನು ನೈಮಿಷ ನನ್ನನ್ನು ಗಾಡೀಲಿ ಕರ್ಕೊಡೋದಂಗಾಯಿತು ಫಾರ್ ದ ಫಸ್ಟ್ ಟೈಮ್. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ನೀವು ಚೆನ್ನಾಗಿತ್ತಾ? ಸೂಪರ್. ಹೌದು, ಚಿಂತಾಮಣಿ ಮೀನಿಂಗೇ ಏನಿಲ್ಲ, ನಾವು ನೋಡಿಲ್ಲ, ಇನ್ನು ನೋಡ್ತೀವಿ ರೀ. ಚಿಂತಾಮಣಿ ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಅದು ಯಾರೋ ರಾಜ ಆದಮೇಲೆ ಯಾರೋ ರಾಮ್ ಅಂತ ಯಾರೋ ಇದ್ರಂತೆ, ಸೊ ಅವ್ರ ಹೆಸರು ಬಂದಿರೋದು. ಬಟ್ ಐ ಡೋಂಟ್ ನೋ ಯಾಕೆ ನನಗೆ ಲಕ್ಷ್ಮಣ ಎಲ್ಲ ನೆನಪು ಬಂತು ಚಿಂತಾಮಣಿಗೆ ಅಂತ. ಎನಿವೇಸ್, ಗೂಗಲಲ್ಲಿ ಇದೆ ಸಿಕ್ಕಿದ್ದು. ಆ್ಯಂಡ್ ಚಿಂತಾಮಣಿ ಅಂದರೆ ವಿಶ್ಫುಲ್ ಜೆಮ್ ಅಂತೆ. ಡಾಟ್ ಚಿಂತಾ ಅಂದರೆ ಡಾಟ್, ಮಣಿ ಅಂದರೆ ಜೆಮ್. ಇದೆ ಚಿಂತಾಮಣಿ ಅಂತ. ನಾನು ದೇವಸ್ಥಾನಕ್ಕೆ ಹೋದರೆ ನನ್ನ ಹಣೆ ಫುಲ್ಲು ಬೊಟ್ಟೆ ಇರುತ್ತೆ. ಎನಿವೇಸ್, ಅದು ಹೊಸ ವಿಷಯ ಅಲ್ಲ. ನೈಮಿಷ ಅರಿಶಿನ ಕುಂಕುಮ ಕಟ್ಲು ತೊಗೊಂಡು ಹೊರಡ್ತೀವಿ. ಆಂಟಿ ಅಂಕಲ್ಗೆ ಬಾಯ್ ಹೇಳ್ತಾ ನಾವು ಪಾನಿಪುರಿ ತಿನ್ನೋಕ್ಕೆ ಹೊರಟ್ವಿ. ಬಾಯ್ ಬಾಯ್ ಮೇಡಮ್. ಬಾಯ್. ಚಿಂತಾಮಣಿಲಿ ಮಸಾಲೆ ಪುರಿ ಮತ್ತು ಪಾನಿಪುರಿ ಟ್ರೈ ಮಾಡಿದ್ವಿ. ಇಟ್ ವಾಸ್ ಗುಡ್. ಅದಾದಮೇಲೆ ನಾನು ಚಿಂತಾಮಣಿ ಬಸ್ ಸ್ಟಾಪ್ಗೆ ಹೋದೆ. ಯೂಶ್ವಲಿ ಜನ ಇರಲ್ವಂತೆ. ಸ್ಯಾಟರ್ಡೇ ನೈಟ್ ಜನ ಇದ್ದರು. ಬಟ್ ಎಷ್ಟೇ ಜನ ಇದ್ದರು, ಲಕ್ಕಿಲಿ ನೈಮಿಷ್ ಅವ್ರ ಹಸ್ಬೆಂಡ್ ಓಡೋಗಿ ನನಗೋಸ್ಕರ ಒಂದು ಸೀಟ್ ಇಟ್ಕೊಟ್ರು. ಐ ವಾಸ್ ವೆರಿ ಹ್ಯಾಪಿ. ಅವರಿಂದ ನಂಗೆ ಸೀಟ್ ಸಿಕ್ತು. ವಿತ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಮೆಮೊರೀಸ್. ನಾನು ಚಿಂತಾಮಣಿನ ಒಂದು ದಿವಸದಲ್ಲಿ ಇಷ್ಟೆಲ್ಲ ಕವರ್ ಮಾಡಿದ್ದೀನಿ. ಇನ್ನೂ ಏನೇನು ಪ್ಲೇಸಸ್ ಇದೆಯೋ ಅಥವಾ ಕವರ್ ಮಾಡೋದು ಎಕ್ಸ್ಟ್ರಾ ಇರಬಹುದು. ಬಟ್ ಆದಷ್ಟು ನನ್ನ ಫ್ರೆಂಡ್ ಮತ್ತು ಅವ್ರ ಫ್ಯಾಮಿಲಿ ನಿಯರ್ ಬೈ ಎಲ್ಲ ಪ್ಲೇಸಸ್ ನನಗೆ ತೋರಿಸಿದ್ರು. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ ಖುಷಿಗೆ, ಜಾಗ ನೋಡಿದ ಖುಷಿಗೆ ನಾನು ಖುಷಿಯಾಗಿ ಮನೆ ಕಡೆಗೆ ವಾಪಸ್ ಬಂದೆ. ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.